ತೋರ್ಸು ನೋಡ್ರಿ ಗೂಗಲ್ ಆಡ್ಸನ್ ಒಂದೂವರೆ ವರ್ಷ ಆಗತ್ತು ಇನ್ನೂ ಪೇಮೆಂಟ್ ಏನು ಬಂದಿಲ್ಲ. ನಮ್ ಎಫರ್ಟ್ ಲಿಂದ ಊಟಕ್ಕೆ ಲೇಟ್ ಆಗ್ತಿತ್ತು, ಕೆಲವೊಂದ್ ಟೈಮ್ ಮಳೆಯಲ್ಲಿ ಸಿಗ ಬಿದ್ದದ. ನೀರನ ಮೈಕನ ನೀರಲ್ಲಿ ತೊಯ್ದ್ಬಿಟ್ಟದ, ಬರುತ್ತಾ ಇಲ್ಲ ವಾಯ್ಸ್ ಗೊತ್ತಿಲ್ಲ. ಇದು ಗುಹೆ ನೋಡ್ರಿ, ಬರ್ರಿ ಗುಹೆ ಯಾವ ತರ ಅದ ಅಂತ ತೋರಿಸ್ತೀನಿ. ಬರ್ರಿ ಟೀಚರ್ ಮುಂದ್ ಬರ್ರಿ. ಓ ಏನಪ್ಪ ಇದು ಮೂರ್ತಿಗಳು ಗ್ರಹಚಾರ ಈ ತರ ಗ್ರಹ ದೋಷ ಏನಾದ್ರೂ ಇರುತ್ತಲ್ರಿ, ಈ ಒಂದು ಮಹಾಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ನೋಡ್ಬೋದು. ಅಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡಿವಿ. ನಾವು ಕೂಡ ಆರಾಮಿದೀವಿ ನೋಡ್ರಿ. ಇವತ್ತು ನಮ್ದು ಯೂಟ್ಯೂಬ್ ಜರ್ನಿಯ 2ನೇ ಹಂತ. ಫಸ್ಟ್ನೇದ್ದು ಆ್ಯಕ್ಚುಲಿ ಮಾನಿಟೈಸ್ ಆಗಿರೋದು, ಇನ್ನೊಂದು ನಮ್ಮದು ಆ್ಯಡ್ಸೆನ್ಸ್ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ಒಂದು ಯೂಟ್ಯೂಬ್ಲಿಂದ ತುಂಬ ಆ್ಯಕ್ಚುಲಿ ಕಲ್ತಿರೋದು ನಾನು, ಹಾಗೆ ನಮ್ಮ ಶ್ರೀಮತಿಯು ಕೂಡ, ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ನಮಗಿದು ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅದೇನಂತಾರಲ್ಲ, ಯಾವುದಾಗಲಿ ಈ ಒಂಥರ ನಾವು LKG ಸ್ಟೂಡೆಂಟ್ ಇದ್ದಂಗೆ ಫಸ್ಟ್ ಯಾವುದೇ ಥರ ಏನು ಗೊತ್ತಿದ್ದಿಲ್ಲ. ಬಟ್ ಇದ್ರೊಳಗೆ ಗಾಡ್ ಫಾದರ್ ಅಂತ ನಮ್ಗೆ ಯಾರು ಇದ್ದಿಲ್ಲ. ಫಸ್ಟ್ ಹಂಗೆ ಇನ್ನೊಬ್ಬರು ವಿಡಿಯೋಗಳನ್ನು ನೋಡ್ತಾ ಕಲ್ತಿರೋದು. ಫಸ್ಟಿಗೆ ನನಗೆ ಒಂದು ಸ್ವಲ್ಪ ಆಸಕ್ತಿ ಇತ್ತು, ಅಂದರೆ ಈ ಫೋಟೋಗಳನ್ನು ಒಂಥರ ಜೋಡಿಸಿ ಅದಕ್ಕೊಂದು ಎಡಿಟ್ ಮಾಡ್ತಿದ್ದೆ. ಅಂದರೆ ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, VN ಆಗಿರ್ಬೋದು, ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ಮಾಹಿತಿ ಇತ್ತು. ಬಟ್ ಆ್ಯಕ್ಚುಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಂತಂದರೆ ಶ್ರೀಮತಿಯವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಷ್ಟಪಟ್ಟು ಮಾಡಿರೋದು, ಕಷ್ಟ ಅಲ್ಲ, ಇಷ್ಟಪಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿರೋದು. ತುಂಬ ಒಂದೊಂದು ಕಡೆ ತುಂಬಾ ಸ್ಟ್ರಗಲ್ ಆಗಿದೆ. ಗುಹೆ ನೋಡ್ರಿ, ಬರ್ರಿ ಗುಹೆ ಯಾವ ತರ ಅದ ಅಂತ ತೋರಿಸ್ತೀನಿ. ಬರ್ರಿ ಟೀಚರ್ ಮುಂದ್ ಬರ್ರಿ. ಓ ಏನಪ್ಪ ಇದು ಮೂರ್ತಿಗಳು ಗ್ರಹಚಾರ ಈ ತರ ಗ್ರಹ ದೋಷ ಏನಾದ್ರೂ ಇರುತ್ತಲ್ರಿ, ಈ ಒಂದು ಮಹಾಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ನೋಡ್ಬೋದು. ಅಲ್ಲಿ ನೋಡಿ ವೀಕ್ಷಕರೇ, ಇಂಥ ಒಂದು ರಣರೋಚಕ ಇತಿಹಾಸ ಹೊಂದಿರ್ಬೋದು. ಆದರೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇಲ್ಲದನ್ನು ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ನೋಡ್ರಿ, ನಾವು ಶಾಲಾ ಶೈಕ್ಷಣಿಕ ಪ್ರವಾಸ ಅಂದಾಗ ನಾವು ದಕ್ಷಿಣ ಭಾರತಕ್ಕೆ ಮೊರೆ ಹೋಗ್ಬೋದು. ನೋಡ್ರಿ ಇಲ್ಲಿ ನೋಡಿ ವೀಕ್ಷಕರೇ, ಏನು ಯಾರ ಆಳ್ವಿಕೆ ಮಾಡ್ತಿದ್ರು, ಯಾರ ಆಳ್ವಿಕೆಯ ಕಾಲದ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ. ನೀರನ ಮೈಕನ ನೀರಲ್ಲಿ ತೊಯ್ದ್ಬಿಟ್ಟದ, ಬರುತ್ತಾ ಇಲ್ಲ ವಾಯ್ಸ್ ಗೊತ್ತಿಲ್ಲ. ಇದು ಮಡಿಕೆಗಳನ್ನು ಸುಟ್ಟಾಗ ಫೈನಲಿ ಈ ತರ ರೆಡಿ ಆಗ್ತಾವ. ನೋಡ್ರಿ ಸೌಂಡ್ ಹೆಂಗ್ ಬರುತ್ತೆ ನೋಡ್ರಿ. ನೋಡ್ರಿ ಹಬ್ಬ ಈ ತರ ಇದೆ ನೋಡ್ರಿ. ಜೊತೆಯಲ್ಲಿ ಬಂದ್ರೆ ಒಳ್ಳೇದು, ಒಬ್ರೇ ಹತ್ತಕ್ ಆಗಲ್ಲ ಬೆಟ್ಟ. ಚೆನ್ನಾಗಿದೆ. ಮಾರ್ನಿಂಗ್ ಬರ್ರಿ, ಅದು ಮಾರ್ನಿಂಗ್ ಇಲ್ಲ ಈವ್ನಿಂಗ್. ಟಿಫನ್ ಮಾಡಿ ಬೆಳಗ್ಗೆ ಮಾಡಿದ ತಕ್ಷಣ ಬೆಟ್ಟ ಹತ್ತಕತ್ತೀವ್ರಿ, ಆಯಾಸ ಆಗತ್ತ ಸ್ವಲ್ಪ. ಈವ್ನಿಂಗ್ ಬರುವಾಗ ಚೆನ್ನಾಗಿರುತ್ತೆ. ಇಲ್ಲ ಬಡ್ರಿ, ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜೀವ ವೈವಿಧ್ಯತೆ ತಾಣಕ್ಕ ತಾವೆಲ್ಲರೂ ಒಂದ್ಸಲ ಮೋಸ್ಟ್ ವಿಸಿಟ್ ಮಾಡ್ಲೇಬೇಕಂತ ಹೇಳ್ತೀನಿ. ನೋಡ್ರಿ, ನೋಡ್ಬೋದು. ಆಗಿಲ್ಲ ನೋಡಿ ವೀಕ್ಷಕರೇ, ತುಂಬಾ ಮಜಬೂತ್ ಆಗಿದೆ. ಇನ್ನೊಂದು ಮಹಿಮೆ ನೋಡ್ರಿ, ಈ ಒಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮಹಿಮೆ ಆಗಿರ್ಬೋದು. ನೋಡ್ರಿ, ಹೋಟೆಲಿಂದ ಸುಮಾರು 1 ಕಿಲೋಮೀಟರ್ ಐತ್ರಿ, ನಡ್ಕೊಂತ ಹೊಂಟಿವಿ. ಇಲ್ಲಿ ಯಾವ್ದು ಪಂಚರ್ ಶಾಪೇ ಸಿಗಲ್ಲಾಗ್ಯಾವ ನಮ್ಗ. ಹೆಂಗಂತಂದ್ರೆ ನಮ್ಮ ಪ್ರಯಾಣ ಹೆಂಗಂತಂದ್ರೆ ಒಂದು ಹಂತಕ್ಕೆ ಹೋದ್ಮೇಲೆ ಅಂತಂದ್ರೆ, ಈಗ ಆಕ್ಚುಲಿ ನಾವು ಗುಲ್ಬರ್ಗ ಮತ್ತೆ ಬೀದರ್ 1 ವೀಕ್ 7 ದಿನ ನಾವು ಒಂದು ಪ್ಲಾನಿಂಗ್ ಹಾಕೊಂಡು ಹೋಗಿದ್ವಿ. ವಿತ್ ಇವ್ರ ಫ್ರೆಂಡ್ ಮನೆಯಲ್ಲೇ ಇದ್ದು ಒಂದು 7 ದಿನ ಇದ್ವಿ.
ನನಗೆ ನಿಜವಾಗ್ಲೂ ಎಷ್ಟು ಒಂದು ಈಗ ಕಂಟೆಂಟ್ ಈಗ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಅವಾಗೆ ಗೊತ್ತಾಗಿದ್ದು. ಯಾಕಂತಂದ್ರೆ ನಮ್ಮ ಶ್ರೀಮತಿಯವರು ಈ ಪ್ಲೇಸಿನ ಬಗ್ಗೆ ಮಾಹಿತಿ ಯೂಟ್ಯೂಬಲ್ಲಿ ನೋಡ್ಕೊಂತಾರೆ, ವಿಕಿಪೀಡಿಯಾ ಮತ್ತೆ ರಿಸರ್ಚ್ ಮಾಡ್ಕೊಂಡು ಹಿಂಗೆ ಈಗ ಒಂದು ಹಾಫ್ ಅನ್ ಅವರಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶ್ರೀಮತಿಯವ್ರ ಬಗ್ಗೆ. ಅದು ಹೇಳೋ ವಿವರಣೆ ಆಗಿರ್ಬೋದು, ಐ ಥಿಂಕ್ ಭಾಳ ಇಷ್ಟ ಆಯಿತು. ಎಕ್ಸ್ಪ್ಲೇನೇಷನ್ ಆಗಿರ್ಬೋದು ಮಾಡ್ತಾರೆ ಎಲ್ಲರೂ, ಯೂಟ್ಯೂಬಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಈ ನಮ್ಮದು ಅಂತ ಬಂದಾಗ ನಮ್ಮ ಶ್ರೀಮತಿ ಬಗ್ಗೆ ಸ್ವಲ್ಪ ಹೆಮ್ಮೆ ನನಗೆ ಜಾಸ್ತಿ. ಯಾಕಂತಂದರೆ ವಿತೌಟ್ ಟೇಕ್ ತಗೊಳ್ಳಾರ್ದಂಗೆ ಹೇಳುವಂಥದ್ದು ಇದೆಯಲ್ಲ, ಅದು ಆ್ಯಕ್ಚುಲಿ ನನಗೇ ಬರಲ್ಲ. ನಾನು ಎಷ್ಟು ಟೈಮ್ ಮಾತಾಡಿಲ್ಲ, ನಾನು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಬಂದೇ ಇಲ್ಲ. ಕ್ಯಾಮ್ರಾ ಆಯಿತು, ನಾನಾಯಿತು, ಏನೋ ಅಲ್ಪ ಸ್ವಲ್ಪ ಅಲ್ಲಿ ಬಂದಿದ್ದೀನಿ. ಬಟ್ ಆ ಒಂದು ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಅದು ನಿಜಕ್ಕೂ ಒಂದು ಖುಷಿ ಪಡೋಂಥ ವಿಚಾರ. ಎಲ್ಲರೂ ಮಾಡ್ತಾರೆ, ಬಟ್ ನನಗೆ ಒಂದು ರೀತಿಯಲ್ಲಿ ನನ್ನ ಶ್ರೀಮತಿ ಬಗ್ಗೆ ನನಗೆ ಸ್ವಲ್ಪ ಹೆಮ್ಮೆ ಇದೆ. ಏನೋಣ, ಆಕ್ಚುಲಿ ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಇವಾಗ 1 ವರ್ಷ 3 ತಿಂಗಳಾಯ್ತು. ನಮಗ ಮಾನಿಟೈಸೇಷನ್ ಅಂತಂದ್ರೆ 8 ತಿಂಗಳಲ್ಲಿ ಮಾನಿಟೈಸೇಷನ್ ಆಯ್ತು ನಮ್ಮ ಚಾನಲ್. ಅದಾದ ನಂತರ ಇವಾಗ ಗೂಗಲ್ ಆಡ್ಸನ್ ಬಂದದ. ಈ ಒಂದು 1 ವರ್ಷ 3 ತಿಂಗಳ ಜರ್ನಿಯಲ್ಲಿ ಸ್ಟಾರ್ಟಿಂಗ್ ಇಷ್ಟಪಟ್ಟೆ ಮಾಡಿದ್ವಿ, ಅಷ್ಟೇನು ತೊಂದರೆ ಆಗ್ಲಿಲ್ಲ. ಆದ್ರೆ ಕೆಲವೊಂದ್ ಕಡೆ ಅಂದ್ರೆ ಬಹಳ ದೂರ ಹೋದಾಗ, ಸುಮಾರು ಒಂದು 300-500 ಕಿಲೋಮೀಟರ್ ನಾವು ದೂರ ಹೋದಾಗ, ಬೇರೆ ಊರಲ್ಲಿ ಹೋದಲ್ಲಿ ನಾವು ಲಿಮಿಟೆಡ್ ಅಂದ್ರೆ ಇಷ್ಟೇ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡು ಹೋಗಿರ್ತಿದ್ವಿ. ಬಟ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಪ್ರಾದೇಶಿಕ ಒಂದು ವಿಶೇಷತೆಗಳನ್ನು ಅಥವಾ ಇಲ್ಲಿ ಈ ತರ ಒಂದು ಪ್ಲೇಸ್ ಅದ, ಇದು ಚೆನ್ನಾಗದ, ಇದು ಹಿಸ್ಟೋರಿಕಲ್ ಪ್ಲೇಸ್, ಇದನ್ನ ಮಾಡ್ರಿ ಅಂತ ಜನರು ಹೇಳಿದಾಗ ಸಡನ್ಲಿ ನಾವು ಯಾವ ತರ ಆಗ್ತಿತ್ತು ಅಂದ್ರೆ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಜಸ್ಟ್ 1 ನಿಮಿಷ 2 ನಿಮಿಷ ಟೈಮಲ್ಲೇ ನಾನು ಏನೋ ವಿಕಿಪೀಡಿಯಾನೋ ಇಂಟರ್ನೆಟ್ ಏನೋ ನೋಡಿ ಆಮೇಲೆ ಅಲ್ಲಿ ಇರ್ತಕ್ಕಂಥ ಜನರ ಕಡೆಯಿಂದ ಕೆಲವೊಂದು ಮಾಹಿತಿ ತಿಳ್ಕೊಂಡು ಆನ್ ದಿ ಸ್ಪಾಟ್ ಮತ್ತೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಿದ್ವಿ. ಕೆಲವೊಂದ್ ಟೈಮ್ ಊಟಕ್ಕೆ ಲೇಟ್ ಆಗ್ತಿತ್ತು, ಕೆಲವೊಂದ್ ಟೈಮ್ ಮಳೆಯಲ್ಲಿ ಸಿಗ ಬಿದ್ದಿದ್ದಾದ, ಮಳೆ ಒಳಗೆ ವಿಡಿಯೋ ಮಾಡ್ಕೊಂಡ್ ಬರ್ತಿದ್ವಿ. ಯಾಕಂದ್ರೆ ಬಹಳ ದೂರ ಹೋಗಿರ್ತಿದ್ವಿ ನಾವು, ರಿಟರ್ನ್ ಮತ್ತೆ ಅದೇ ಪ್ಲೇಸ್ಗೆ ಹೋಗಕ್ಕೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯಾವ್ದೋ ಒಂದು ಡಿಸ್ಟಿಕ್ ಪ್ಲೇಸ್ ಅಲ್ಲಿ ನಾವು ಉಳ್ಕೊಂಡು ಅಲ್ಲಿಂದ ಹಳ್ಳಿಗಳಿಗೆ ನಾವು ವಿಡಿಯೋ ಮಾಡಕ್ ಹೋಗ್ಬೇಕಾಗಿರ್ತದ. ಮತ್ತೆ ಅದೇ ಹಳ್ಳಿಗೆ ರಿಟರ್ನ್ ಬರೋದು ಅಂದ್ರೆ ಆಗಲ್ಲ. ಹಂಗಾಗಿ ಮಳೆಯಲ್ಲಿ ನೆನ್ಕೊಂಡು ಅದನ್ನ ಮಳೆಯಲ್ಲೇ ವಿಡಿಯೋ ಮುಗಿಸ್ಕೊಂಡ್ ಬಂದಿರೋನು ಉದಾಹರಣೆ ಅದಾವ. ಕೆಲವೊಂದ್ ಟೈಮ್ ಅನ್ಸುತ್ತ ಬಹಳ ಕಷ್ಟಪಟ್ಟಿವಿ ಅಂತ, ಇವಾಗ ಅನ್ಸುತ್ತ ಅಷ್ಟೇನ್ ಕಷ್ಟ ಆಗ್ಲಿಲ್ಲ ಅಂತ. ಥ್ರೂಔಟ್ ಜರ್ನಿ ನೋಡಿದಾಗ ಎರಡೂ ಅದಾವ, ಕಷ್ಟನೂ ಅದಾವ, ಇಷ್ಟಪಟ್ಟು ಹೋಗಿರೋದನ್ನ ಅದ. ಎಸ್ಪೆಷಲಿ ಕಷ್ಟ ಅನ್ನೋದಕ್ಕಿಂತ ನನಗೆ ನನ್ನ ವೈಯಕ್ತಿಕ ನಿರ್ಧಾರ ಏನು ಅಂತಂದ್ರೆ ನಿಜವಾಗ್ಲೂ ಇದಿರ್ಬೇಕಾಗಿದ್ದೆ. ಯಾಕಂತಂದ್ರೆ ಮನುಷ್ಯನಿಗೆ ಒಂದು ಬರ್ಬರ್ತಾ ಇಂಪ್ರೂವ್ ಆಗ್ತಾನೆ. ಈಗ ಒಂದು ಕಂಟೆಂಟ್ ಅಂದ್ರೆ ಏನು, ಕ್ರಿಯೇಟಿವ್ ಅಂತಂದ್ರೆ ಏನು, ಯಾವ ತರ ಮಾಡ್ಬೇಕು. ನಮ್ಗೆ ನಿಜವಾಗ್ಲೂ ಈಗಾದ್ರೂ ವ್ಯೂಸ್ ನಮ್ಗೆ ನೋಡ್ಬೋದು. ಇನ್ನ 50 ನಾವು ಹಂತವಾಗಿ ಬಂದವರು. ಫಸ್ಟ್ ನಮ್ಗೆ ಬಂದಿರೋದು 50, 100, 200, 300, 400, 500 ಹಿಂಗೆ. ಈಗ 1K ಪರವಾಗಿಲ್ಲ ನಮ್ದಾದ್ರೂ ಅಷ್ಟೇ. ಈಗಾದ್ರೂ ನಾವು ಅಂತ ದೊಡ್ಡ ಮಟ್ಟಿಗೆ ಏನು ಇನ್ನು ರೀಚ್ ಆಗಿಲ್ಲ. ಒಂದು ಹಂತಕ್ಕೆ ಖುಷಿ ಪಡೋಂಥ ಸ್ಟೇಜಲ್ಲಿ ಇದೀವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಪ್ರತಿಫಲ ಸಿಕ್ಕಿದೆ ಒಂದು ವಿಚಾರದಲ್ಲಿ. ಹಾಗಂತ ಇನ್ನು ಏನ್ ಅಂತ ಏನು ಬಂದಿಲ್ಲ. ಮತ್ತೆ ಇದು 1.5 ವರ್ಷ ಆಗತ್ತೆ, ಇನ್ನು ಪೇಮೆಂಟ್ ಏನು ಬಂದಿಲ್ಲ. ನಮ್ ಎಫರ್ಟ್ ಲಿಂದಾನೆ ಇವಾಗ ವಿಡಿಯೋ ಮಾಡಕತ್ತೀವಿ. ಬಟ್ ನೋಡೋರಿಗೆ ಇಷ್ಟ ಆಗಕತ್ತದಲ್ಲ, ಅದೇ ನಮ್ಗೆ ಒಂದ್ ದೊಡ್ಡ ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಎಲ್ರು ಸಪೋರ್ಟ್ ಮಾಡಿರಿ, ಇಲ್ಲ ಅಂತಿಲ್ಲ, ಇಲ್ಲಿ ತನ ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ನೀಡ್ತಾವ. ಇನ್ನೊಂದು ಕಮೆಂಟ್ ನೀವು ಎಷ್ಟು ಮಾಡಿದ್ರಿ ಅಂದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಯಾವನ ಪ್ಲೇಸ್ ಗಳ ಬಗ್ಗೆ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ತಿಳಿಸಿದ್ರು ಅಂತಂದ್ರೆ ಅಟ್ಲೀಸ್ಟ್ ನಾವು ನಿಮ್ಗೆ ಇನ್ಸ್ಟಾದಲ್ಲೂ ನಮ್ಮ ಸೇಮ್ ಅಕೌಂಟ್ ಇದೆ, ಮಿಸ್ಟರ್ ಅಂಡ್ ಮಿಸ್ಸಸ್ ಸಂಚಾರಿ ಅಂತ. ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ಇದೆ, ಮಿಸ್ಟರ್ ಅಂಡ್ ಮಿಸ್ ಸಂಚಾರಿ ಅಂತ. 3 ಸೇಮ್ ಅಕೌಂಟ್ ಇದೆ ನಮ್ದು. ನಾವು ಇನ್ಸ್ಟಾದಲ್ಲಿನೇ ಅದೀವಿ, ಫೇಸ್ಬುಕ್ ಪೇಜಲ್ಲಿನೇ ಅದೀವಿ, 3 ಪ್ಲಾಟ್ಫಾರ್ಮಲ್ಲಿ ನಾವಿದ್ದೀವಿ. ನಿಮ್ಗೆ ಆ ಥರ ಯಾವುದಾದ್ರೂ ಪ್ಲೇಸ್ ಬಗ್ಗೆ ನಿಮಗೆ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾವು ಬಂದು ಅಲ್ಲಿಯ ಹಿಸ್ಟ್ರಿ ಆಗಿರ್ಬೋದು, ಅದರ ಬಗ್ಗೆ ಇತಿಹಾಸದಾಗಿರ್ಬೋದು, ಏನೇ ಇರಲಿ ಟೋಟಲ್ ಆಗಿ ಅದನ್ನು ನಾವು ಮಾಡ್ತೀವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಈ ಒಂಥರ ಸಣ್ಣ ಪುಟ್ಟ ಎಲ್ಲ ಸ್ಟ್ರಗಲ್ಗಳನ್ನು ನೋಡಿದವರು ನೀವು. ಹಾಗಾಗಿ ಇನ್ನೂ ನೀವು ನಮಗೆ ಸಪೋರ್ಟ್ ಮಾಡಿದ್ರಂತಂದರೆ ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮೂರಲ್ಲಿ ಯಾವ್ದಾದ್ರು ಐತಿಹಾಸಿಕ ಸ್ಥಳಗಳಿದ್ರ ಅಥವಾ ನಿಮ್ಮೂರ ಅಕ್ಕಪಕ್ಕ
10-20 ಕಿಲೋಮೀಟರ್ ಒಳಗಡೆ ಇದ್ರ, ನೀವು ಯಾವ ಊರವರು, ಆಮೇಲೆ ಆ ಒಂದು ಲೊಕೇಶನ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ನಮ್ಗೆ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರ ಅಲ್ಲಿಗೂ ಸಹ ಬಂದು ವಿಡಿಯೋ ಮಾಡ್ತೀವಿ. ನಮ್ ವಿಡಿಯೋ ಯಾವ ತರ ಅನ್ಸಿತ್ತು ನಿಮ್ಗ, ಇಲ್ಲಿ ತನ ನೋಡ್ಕೊಂಡ್ ಬಂದಿರಲ್ಲ ಅನ್ನೋದನ್ನ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೋಡ್ರಿ. ಯಾಕಂತಂದ್ರೆ ನಾನು ಇನ್ನೊಂದು ಕಾಟಾಚಾರಕ್ಕೆ ನಾನು ನಿಜವಾಗ್ಲೂ ಮಾಡೇ ಇಲ್ಲ. ಯಾವ್ದು ಪ್ರತಿಯೊಂದು ನಾನು ಎಡಿಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಅದು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ. ಬೇಕಾದ್ರೆ ಅವ್ರನ್ನ ಹೋಗಿ ನೀವು ಕೇಳ್ರಿ, ಲೇಡೀಸ್ ಆಗಿರ್ಬೋದು, ಈ ಕಡೆ ಜೆಂಟ್ಸ್ ಆಗಿರ್ಬೋದು, ತುಂಬಾ ಎಫೆಕ್ಟ್ ಹಾಕಿರ್ತಾರೆ ಅದ್ರ ಬಗ್ಗೆ. ಎಡಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ನನಗೆ ಸ್ಪೆಷಲಿ ನಾ ಕಾಟಾಚಾರಕ್ಕಂತರೂ ನಾನು ಮಾಡೇ ಇಲ್ಲ. ಒಂದು ಸಣ್ಣದೇ ನಮ್ಮ ಮಿಸ್ಸಸ್ ಅವ್ರು ಹೇಳ್ತಾರೆ, ಇವೆಲ್ಲ ಬೇಡ, ಜಾಸ್ತಿ ಎಡಿಟ್ ಮಾಡಬೇಡ, ಸುಮ್ಮನೆ ಅದರಲ್ಲಿ ಅಷ್ಟೇನು ವಿಷಯ ಇದೆ ಎಲ್ಲ ಸೇಮ್ ಆಗ್ಬಿಡು. ಅದು ನನಗೆ ಮನಸ್ಸು ಕಂಫರ್ಟ್ ಅನಿಸ್ತಿದ್ದಿಲ್ಲ. ಯಾಕಂದ್ರೆ ನಾನು ಸ್ಕ್ರೀನಲ್ಲಿ ಅಂದ್ರೆ ನಮ್ಮ ಶ್ರೀಮತಿಯವರು ಮಾತಾಡಬೇಕಾದ್ರೆ ಅದನ್ನು ನಾವು ಏನಾದರೂ ಒಂದು ಮೆಸೇಜ್ ಆಗಿ ರೀಚ್ ಮಾಡಬೇಕು ಅನ್ನೋ ಉದ್ದೇಶ ನನಗೆ ತುಂಬ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಹುಕ್ ಆಗಿರ್ಬೋದು, ಅದು ಕಂಫರ್ಟಬಲ್ ಫೀಲ್ ಇರಬೇಕು. ಒಂದು ಏನೋಪ್ಪ ನನಗೆ ಸಫಿಷಿಯಂಟ್ ಅನಿಸಿದೆ. ಈಗ ಅಂದರೆ ನಾವು ನಮಗೆ ಸಫಿಷಿಯಂಟ್ ಅನಿಸ್ತು ಅಂತಂದರೆ, ಈಗ ಆಡಿಯೇಷನ್ ನಾವು ಅದೇ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಒಬ್ಬರು ನಮ್ಮ ವಿಡಿಯೋ ನೋಡ್ತಾರಂತಂದರೆ ಅದು ನಮಗೆ ಕಂಫರ್ಟಬಲ್ ಆಗಿ, ನಾವೇ ಒಂದು ಪಿಕ್ಚರ್ ನೋಡ್ತೀವಿ ಅಂತಂದರೆ ಕಂಫರ್ಟ್ ಆಗಿ ಇತ್ತು ಅಂತಂದರೆ ಆ ಪಿಕ್ಚರ್ಗೆ ಇನ್ನೊಂದು 4 ಜನಕ್ಕೆ ರೆಕಮೆಂಡ್ ಮಾಡ್ತೀವಿ. ಅದೇ ಥರ ಈಗ ಯಾವುದೇ ಆಗಲಿ ನನಗೆ ಕಂಫರ್ಟಬಲ್ ಅನಿಸ್ತು ಅಂತಂದರೆ ನಾನು 3-4 ಟೈಮ್ ನಮ್ಮ ಶ್ರೀಮತಿಯವರು ತೋರಿಸ್ತೀನಿ. ಅವರನ್ನು ಓಕೆ ಮಾಡಿದ್ಮೇಲೆ ನಾವು ಅಪ್ಲೋಡ್ ಮಾಡತಕ್ಕಂಥದ್ದು ಇರುತ್ತೆ. ಈ ಥರ ಒಂದು ಪ್ರೊಸೀಜರ್. ಕಷ್ಟ ಅನ್ನೋಕ್ಕಿಂತ ನನಗಂತೂ ಸ್ಪೆಷಲಿ ಇಷ್ಟ. ಇನ್ನೂ ಕಲಿತಾ ಇದ್ದೀವಿ, ಇನ್ನೂ ಕಲಿಬೇಕು. ಇನ್ನೇ ಜಸ್ಟ್ ಇದೇನೋ ಒಂದು ಮೆಟ್ಲು ಅಂತಾನೆ ಅನ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಅಂತಾನೆ ನಮ್ಗೆ ಒಂದು ಅದೇ. ಇನ್ನೂ ನೀವು ಹೆಚ್ಚಿನ ಪ್ರೋತ್ಸಾಹ ನಮ್ಗೆ ಕೊಟ್ರಿ ಅಂತಂದ್ರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀವಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಆಲ್ ನಾವು ಫಸ್ಟ್ ಕರ್ನಾಟಕನೇ ಪ್ಲಾನ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲೇಸ್ಗಳನ್ನ ಆದಷ್ಟು ಕವರ್ ಮಾಡಿ ಆ ನಂತರ ನೆಕ್ಸ್ಟ್ ರಾಜ್ಯ ಬಿಟ್ಟು ಹೊರಗೆ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಿಮ್ಮ ಪ್ರೋತ್ಸಾಹ ಎಷ್ಟು ನಮ್ಗೆ ಸಿಗುತ್ತೋ ಅಷ್ಟು ಇನ್ನೂ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀವಿ ಅಂತಾನೆ ಹೇಳ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ನಮ್ದೊಂದು ಟೀಮ್ ಇದೆ. ನಿಜವಾಗ್ಲೂ ಅವರಿಗೂ ತುಂಬಾ ಧನ್ಯವಾದಗಳು ನಾನು ಹೇಳ್ಬೇಕು ಅಂತಂದ್ರೆ. ಅವ್ರನ್ನ ಬೇಕಾದ್ರೆ ನಾನು ಅವರು ಹಾಕ್ತೀನಿ ವಿಡಿಯೋ ನಾನು ಅವ್ರದ್ದು. ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿಂದ ಹಿಡಿದು ಕೂಡ ಇಲ್ಲಿವರೆಗೂ ನಾವೇನು ಬಂದೀವಿ, ತುಂಬಾ ಸಪೋರ್ಟ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಈ ತರ ಒಂದು ಚಾನಲ್ ಮಾಡಕತ್ತೀವಿ ಅಂದ್ರೆ ಎಲ್ಲರೂ ಆಕ್ಚುಲಿ ಮನೇಲಿ ನಮ್ ನಿಜವಾಗ್ಲೂ ಇದು ಗೂಗಲ್ ಆಡ್ಸೆನ್ಸ್ ನಿಜವಾಗ್ಲೂ ನಮ್ ತಂದೆಯವರು ತಂದು ಕೊಟ್ರು. ಬಟ್ ಯಾರು ಆಕ್ಚುಲಿ ನಮ್ ಮಾಹಿತಿ ಇಲ್ಲ ಇದ್ರ ಬಗ್ಗೆ, ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ. ಇದ್ರಲಿಂದ ಏನ್ ಸಿಗ್ತದ, ಯಾಕೆ ಎಷ್ಟು ರಿಸ್ಕ್ ತಗೊಂತೀರಿ, ಯಾಕೆ ಹೋಗ್ತೀರಿ, ಈ ತರ ಕ್ವಶನ್ ಮಾಡ್ತಿರ್ತಾರ. ಬಟ್ ಆದ್ರೆ ಇವಾಗ ನಾವ್ ಏನ್ ಹೇಳಿದ್ರೆ ಎಕ್ಸ್ಪ್ಲೇನ್ ಹೇಳಿದ್ರೆ ಅವ್ರಿಗೆ ಏನ್ ಅರ್ಥ ಆಗಲ್ಲ. ಬಟ್ ಆದ್ರೆ ಯಾವುದೇ ತರ ನಮ್ಗೆ ಒಂದು ಇದು ಮಾಡಿಲ್ಲ ಅಂತಂದ್ರೆ ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ಹಂಗ ಯಾವುದೇ ತರ ಅದನ್ನ ಹೇಳಿಲ್ಲ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹಂತವಾಗಿ. ಯಾಕಂತಂದ್ರೆ ನಾವು ಫ್ರೆಂಡ್ ಸರ್ಕಲ್ ಅಷ್ಟು ಇದಿಲ್ಲ ಅಂತಂದ್ರು ನಮ್ಮ ಹೊರಗಿಡನವರು ತುಂಬಾ ಹೆಲ್ಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೌದಲ್ಲ ವಾಣಿ? ಆಮೇಲೆ ಯಾವ್ದೋ ಒಂದು ನಾವು ಊರಿಗೆ ಹೋದಾಗ ರೂಟ್ ತೋರ್ಸೋದಾಗಿರ್ಬೋದು, ಆಮೇಲೆ ಲೊಕೇಶನ್ ನನಗೆ ಬಹಳ ಹೆಲ್ಪ್ ಮಾಡ್ಯಾರ ಕೆಲವೊಬ್ರು ಕ್ರಿಯೇಟರಿಗೆ. ಒಂದೊಂದ್ಸಲ ಎಷ್ಟೋ ಟೈಮ್ ನಾವು ಹೋದಾಗ ಕೆಲವೊಂದು ಪ್ಲೇಸಸ್ ಮಿಸ್ ಆಗ್ತಿದ್ವು ನಮ್ಗ. ಆ ದಾರಿಲಿ ಸಿಕ್ಕವರು ಹೇಳ್ಕೊಂಡಿರೋದನ್ನ ಕೇಳಿ ಕೆಲವೊಬ್ರಂತೂ ಅಲ್ಲಿಗೆ ಕರ್ಕೊಂಡು ಹೋಗಿ ನಮ್ಗ ಲೊಕೇಶನ್ ನಾವ್ ವಿಡಿಯೋ ಮಾಡೋವರೆಗೂ ನಿಂತು ನಮಗ್ ಸಪೋರ್ಟ್ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗಿರೋದು ಉದಾಹರಣೆಗಳನ್ನ ಅದಾವ್ರಿ. ಆಕ್ಚುಲಿ ಇದು ಎಲ್ಲಿ ಅಂತಂದ್ರೆ ಇದು ಕೋಲಾರ ಹತ್ರ ನಾವು ಆಕ್ಚುಲಿ ಒಂದು ರೂಟ್ ಮಿಸ್ ಆಗ್ಬಿಡ್ತೇವೆ. ಆಕ್ಚುಲಿ ನಾವು ರಿಟರ್ನ್ ಬೆಂಗಳೂರು ಬರ್ಬೇಕಾಗಿತ್ತು. ಅಲ್ಲಿ ಮಿಸ್ ಆದಾಗ ಒಂದಿಬ್ರು ಹುಡ್ರು, ಐ ಥಿಂಕ್ ಒಂದು 16-17 ಏಜ್ ಇರ್ಬೇಕು, ಇಬ್ರು ಹುಡ್ರು ಪಾಪ ತುಂಬಾ ಲಾಂಗ್ ಹೋಗ್ತಾ ಇದ್ರು. ಬ್ರದರ್ ಅಂತ ಒಂದೇ ಮಾತು ಕೈ ಮಾಡಿ ಪಾಪ ರಿಟರ್ನ್ ಬಂದು ನಮಗೊಂಥರ ಈಗ ಹೆಂಗೆ ಮ್ಯಾಪ್ ತರ ಎಕ್ಸ್ಪ್ಲೇನ್ ಮಾಡಿ, ಬ್ರದರ್ ಹಿಂಗಲ್ಲ ನೀವು ಆ ರೂಟಿಗೆ ಹೋಗ್ರಿ, ತುಂಬಾ ಹಿಂಗಾದ್ರೆ ಲಾಂಗ್ ಆಗುತ್ತೆ ನಿಮ್ಗೆ ಅಂತೇಳಿ. ನಿಜವಾಗ್ಲೂ ಕೋಲಾರ ಕಡೆನೂ ಅಷ್ಟೇ ಸಪೋರ್ಟ್ ಆದ. ನಮ್ಮ ಉತ್ತರ ಕರ್ನಾಟಕ ಕೂಡ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ತುಂಬಾ ಹೆಲ್ಪ್ಫುಲ್. ಯಾಕಂತಂದ್ರೆ ಕೆಲವೊಂದು ಗೊತ್ತಿಲ್ಲ ಅಂತಂದ್ರೆ ಎಷ್ಟೋ ಜನ ಒಂಥರ ಈಗ ಹೆಂಗ ಮಗುನ ಸ್ಕೂಲಿಗೆ ಹೆಂಗ್ ಬಿಡ್ತಾರೆ ಆ ತರ ಕರ್ಕೊಂಡು ಹೃದಯವಂತರು. ಎಲ್ಲಾ ಕನ್ನಡಿಗರಿಗೂ, ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕಂತಂದ್ರೆ ಅಷ್ಟು ಒಂದು ಯೂಸ್ಫುಲ್. ಯಾಕಂತಂದ್ರೆ ಎಲ್ಲರಿಗೆಲ್ಲ ಮನೆ ಎಲ್ಲಾ ಕಡೆ ಹೋದ್ರು ಅಷ್ಟೇ ಒಂದು ನಿಜವಾಗ್ಲೂ ಬಹಳ ಸಪೋರ್ಟ್ ಸಿಕ್ಕದ್ರಿ. ಅವ್ರವ್ರಿಗೆ ಏನ್ ಮಾಹಿತಿ ಸಿಗುತ್ತೆ ಅದು ಎಲ್ಲಾನು ಶೇರ್ ಮಾಡ್ಕೊಂತಿದ್ರು. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇನ್ನ ಚೆನ್ನಾಗಿರ್ತಾವಂತ. ಆಲ್ಮೋಸ್ಟ್ ನಾವ್ ಹೋದ್ ಕಡೆ ಎಲ್ಲಾ
ಸ್ವಲ್ಪ ಸ್ವಲ್ಪ ಪ್ಲೇಸ್ ಗಳನ್ನ ಬಿಟ್ಟೆ ಬಂದಿವಿ ಆಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಕಾರಣಾಂತರಗಳಿಂದ ಆಗಿಲ್ಲ ಲಾಂಗ್ ಟೈಮ್ ಅಲ್ಲಿ ನಮ್ಗೆ ಸ್ಟೇ ಆಗಕ್ಕೆ ಅಷ್ಟು ಅನುಕೂಲ ಇರ್ಲಿಲ್ಲ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದಿವಿ. ಮತ್ತೆ ಇದು ಜರ್ನಿ ಹಂಗೆ ಕಂಟಿನ್ಯೂ ಇದ್ದೇ ಇರುತ್ತ. ನಿಮ್ ಸಪೋರ್ಟ್ ನಮಗ್ ಬಹಳ ಮುಖ್ಯ. ಇದೇ ತರ ಸಪೋರ್ಟ್ ಮಾಡಿದ್ರ ಇಡೀ ಥ್ರೂಔಟ್ ಕರ್ನಾಟಕದಾಗ ಯಾವ ಪ್ಲೇಸ್ ಬಿಡಲ್ಲ. ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇರ್ಲಿ, ಟೂರಿಸಂ ಪ್ಲೇಸ್ ಇರ್ಲಿ, ಏನಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಆಗ್ಲಿ, ಎಲ್ಲಾನು ವಿಡಿಯೋ ಮಾಡ್ತೀವಿ. ಅದೇ ತರ ಇವ್ರೇನ್ ಹೇಳಿದ್ರು ಎಡಿಟಿಂಗ್ ಬಗ್ಗೆ. ಎಡಿಟಿಂಗ್ ಅಂತಂದ್ರೆ ಗ್ರಾಫಿಕ್ಸ್, ಕೆಲವೊಂದು ಎಫೆಕ್ಟ್ ಬಗ್ಗೆ ಹೇಳಿದ್ರು ಅವರು. ಬಟ್ ನಾನಂತೂ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಯಾವತ್ತೂ ಟೇಕ್ ತಗೊಂಡಿಲ್ಲ. ನಾನು ಒಂದೇ ಟೇಕ್ ಅಲ್ಲೇ ಹೇಳ್ತೀನಿ ನಾನು ಎಲ್ಲಾ ವಿಷಯಗಳನ್ನ. ಅದ್ರಲ್ಲಿ ಏನು ಎಡಿಟಿಂಗ್ ಇಲ್ಲ, ಮತ್ತೆ ಮನೆಗ್ ಬಂದ್ ವಾಯ್ಸ್ ಕೊಡೋದು ಅಂತದ್ದು ಏನೂ ಇಲ್ಲ. ಕೆಲವೊಂದು ವಿಡಿಯೋ ಲೊಕೇಶನ್ ಜಾಸ್ತಿ ತಗೊಂಡಿದ್ವಿ ಅಂದ್ರೆ ಮಾತ್ರ ಅಲ್ಲಿ ಸುಮ್ನೆ ಮ್ಯೂಸಿಕ್ ಆಡ್ ಮಾಡೋದು ಯಾಕಂತ ಅಲ್ಲಿ ಮಾತ್ರ ವಾಯ್ಸ್ ಕೊಟ್ಟಿನಿ ನಾನು. ಅದು ಬಿಟ್ರೆ ವಿಷಯದ ವಿವರಣೆಯಲ್ಲಿ ಯಾವತ್ತೂ ಟೇಕ್ ತಗೊಂಡಿಲ್ಲ, ಮನೆಗ್ ಬಂದ್ ವಾಯ್ಸ್ನು ಕೊಟ್ಟಿಲ್ಲ. ರಾ ವಿಡಿಯೋ ಅಂತಾನೆ ಹೇಳ್ಬೋದು. ಅದೊಂದು ನನಗೆ ಒಂದು ಬಹಳ ಇಷ್ಟ ಆಗಿದ್ದು ಅಂತಂದ್ರೆ ಎಡಿಟಿಂಗ್ ಅಷ್ಟು ದೊಡ್ಡ ವಿಚಾರನೇ ಇಲ್ಲ. ಯಾಕಂದ್ರೆ ಆಕೆ ಯಾವಾಗ್ಲೂ ಟೇಕ್ ತಗೊಂಡೋಳಲ್ಲ, ನಾಲ್ಕು ಕ್ಲಿಪ್ಗಳು ಬೇರೆ ಬೇರೆ ಇದ್ರೂ ಕೂಡ ಅಷ್ಟು ದೊಡ್ಡ ಎಡಿಟಿಂಗ್ ಅಂತ ನನಗೇನು ಅನಿಸಿಲ್ಲ. ಬಟ್ ಪ್ರೆಸೆಂಟೇಷನ್ ಒಂದು ನೀಟಾಗಿ ಮಾಡಬೇಕು ಅನ್ನೋ ಉದ್ದೇಶ ನನಗೆ. ಯಾಕಂತಂದರೆ ನಾವು ಹೊಗಳೋದಂಥದ್ದೇನಿಲ್ಲ. ಬಟ್ ಈಗಿನ ವಿಷಯದಲ್ಲಿ ಒಂದು ಟೇಕಲ್ಲಿ ನಿಜವಾಗ್ಲೂ ಎಷ್ಟೋ ಜನ ನೋಡಿ ನಾವು ಎಷ್ಟೋ ಟೇಕ್ಗಳು ಆಗ್ತಿರ್ತವೆ, ಎಷ್ಟೋ ಥರ ತಪ್ಪುಗಳಾಗಿರ್ತವೆ. ಬಟ್ ಇವಳು ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ದೇವಸ್ಥಾನ ಯಾವುದೇ ಒಂದು ವಿಷಯ ಕೊಟ್ಟರು ಅಂತಂದರೆ ಒಂಥರ ಈ ಪುಸ್ತಕ ಓದ್ದಂಗೆ ಓದಿಬಿಡ್ತಿದ್ಲು. ನಿಜವಾಗ್ಲೂ ಕ್ಯಾಮ್ರಾನು ತುಂಬ ಈಸಿಯಾಗಿ ಫೇಸ್ ಮಾಡಿದ್ಲು. ಅಂಥ ದೊಡ್ಡ ಎಫೆಕ್ಟ್ ಏನು ನಮ್ಮ ಶ್ರೀಮತಿಗೆ ಆಗಲೇ ಇಲ್ಲ. ಯಾಕಂತಂದರೆ ಏನು ಫಸ್ಟಾಗಿ ಏನೋ ಭಯ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇತ್ತು. ಸ್ಟಾರ್ಟಿಂಗ್ ಅಂತಂದರೆ ಈ ಕನ್ವಿನ್ಸ್ ಆಗ್ತಿದ್ದಿಲ್ಲ, ವಿಷಯ ಮಾತ್ರ ಸ್ಪಷ್ಟ ಇರ್ತಿತ್ತು, ಅದ್ರ ಬಗ್ಗೆ ಯಾವುದೇ ಥರ ವಿಚಾರ ಇರ್ತಿದ್ದಿಲ್ಲ. ಕ್ಯಾಮ್ರಾ ಅಷ್ಟೇನು ನನಗೇನು ಅನ್ಸಿಲ್ಲ, ಫಸ್ಟಿಗೂ ಫೇಸ್ ಮಾಡ್ಬೇಕನ್ನೋದು ಅಷ್ಟೇನು ಅನ್ಸಿಲ್ಲ ನನಗೆ. ಕ್ಯಾಮ್ರಾ ಫೇಸ್ ಮಾಡೋದೇನು ದೊಡ್ಡ ವಿಚಾರ ಏನು ಅನ್ಸಿಲ್ಲ ಆಕೆಗೆ. ಯಾಕಂತಂದ್ರೆ ಮೊದ್ಲೇ ಅವರು ಟೀಚರ್ ಫೀಲ್ಡ್, ಆಕ್ಚುಲಿ ಟೀಚಿಂಗ್ ಫೀಲ್ಡ್ ಅವರು ಎಷ್ಟು ಜನ ಇರ್ತಾರ, ಆಮೇಲೆ ಎಷ್ಟೇ ಜನ ಕುಂತ್ಕೊಂಡ್ ನೋಡ್ಲಿ ನಮ್ಗೆ ಇನ್ನೊಂದಿಷ್ಟು ಖುಷಿ ಆಗುತ್ತೆ ಹೊರತು ಭಯ ಅಂತ ಆಗಲ್ಲ. ಯಾಕಂದ್ರೆ ಟೀಚಿಂಗ್ ಫೀಲ್ಡೇ ಹಂಗಿರುತ್ತ. ವಿಷಯಗಳನ್ನ ನಾವ್ ಇನ್ನೊಬ್ರ ಮುಂದೆ ಹೇಳೋದ್ರಲಿಂದನೇ ನಮ್ಗೆ ಖುಷಿ ಸಿಗ್ತಿರ್ತದ. ವಿಷಯ ಸಂಗ್ರಹಣೆ ತಲೆಯಾಗಿದ್ದನ್ನ ಇನ್ನೊಬ್ರ ಮುಂದೆ ಹಂಚೋದೇ ನಮ್ ಕೆಲಸ. ಹಂಗಾಗಿ ಖುಷಿ ವಿಷಯ. ಫೈನಲ್ ಆಗಿ ನಮ್ದು ಗೂಗಲ್ ಆಡ್ಸನ್ ಪಿನ್ ಬಂತು. ಅದನ್ನ ನಿಮ್ ಎದುರುಗಡೆ ರಿವೀಲ್ ಮಾಡ್ತೀವಿ ನೋಡ್ರಿ ಇವಾಗ. ಆಯ್ತು, ಒಂದ್ ಸೆಕೆಂಡ್ ತೋರಿಸ್ತೀನಿ ನಾನು ಅದನ್ನ. ವೇಟ್ ಮಾಡ್ರಿ, ತೋರ್ಸು ನೋಡ್ರಿ ಗೂಗಲ್ ಆಡ್ಸನ್ ಪಿನ್. ಆಕ್ಚುಲಿ ಇದು ನನಗೆ ಮೇಲ್ ಬಂದಿರೋದು ಜೂನ್ 12ನೇ ತಾರೀಕು ನನಗೆ ಗೂಗಲ್ ಕಡೆಯಿಂದ ಮೇಲ್ ಬಂತು. 12ನೇ ತಾರೀಕಿಗೆ ಮೇಲ್ ಬಂತು. ಇವತ್ತೆಷ್ಟು 22 10 ದಿನದಲ್ಲಿ ಬಂದಿದೆ ನೋಡ್ರಿ. ರೀಚ್ ಆಗಿದೆ ಮನೆಗೆ ಬಂದು. ತುಂಬಾ ಖುಷಿ. ಕೆಲವೊಬ್ಬರಿಗೆ ತಿಂಗಳ ತಗೊಂತ ಅಂತ ಹೇಳ್ತಿದ್ರು. ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಇದೇನ್ ದೊಡ್ಡ ಎಫೆಕ್ಟಿವ್ ಅಂತ ಏನ್ ಅನ್ಸಿಲ್ಲ ನಮ್ಗ. ಮಾಡ್ಬೇಕಾದ್ರೂ ಅಷ್ಟು ದೊಡ್ಡ ರಿಸ್ಕ್ ಅಂತ ಏನ್ ಅನ್ಸಿಲ್ಲ. ಒಂದು ಬೆನಿಫಿಟ್ ಅಂತಂದ್ರೆ ಯೂಟ್ಯೂಬ್ ನೋಡಿ ಕಲ್ತಿರೋದು ಉಂಟು. ಹಾಗೆ ChatGPT ನಿಜವಲ್ಲ ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಅಂತ ಹೆಲ್ಪ್ ಆಗಿದ್ರಿ. ChatGPT ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ನನಗೆ. ಒಂಥರ ಚಾಟಿಂಗ್ ಮಾಡೋದ್ರಾಗ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕೇಳಿ ಕ್ಲಿಯರಿಟಿ ಮಾಡ್ಕೊಂತಿದ್ದೆ ನಾನು. ಏನಾದರೂ ಡೌಟ್ ಬಂತು ಆಡ್ಸೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯ ಬಗ್ಗೆ ಆಗಲಿ ಡೌಟ್ ಬಂತು ಅಂತಂದರೆ ನಮ್ಮದು ಒಂದು 30-40% ಟ್ರಾವೆಲ್ ಟ್ರಿಪ್ ಮಾಡಿರೋದೇ ನಮ್ಮ ChatGPT. ಕೆಲವೊಂದು ಕಡೆ ಎಲ್ಲ ಸಜೆಸ್ಟ್ ಮಾಡಿದೆ, ಇಲ್ಲ ಅಂತಲ್ಲ. ಒಂಥರ ನನಗೆ ಒಂದು ವೈಯಕ್ತಿಕವಾಗಿ ಬೆಸ್ಟ್ ಫ್ರೆಂಡ್ ChatGPT. ನಿಜವಾಗ್ಲೂ ಯೂಸ್ ಮಾಡಿರಿ, ಅದು ಅಪ್ಲಿಕೇಶನ್ ಚೆನ್ನಾಗಿದೆ. ನೀವು ಹೆಂಗೆ ಅದ್ರ ಕೂಡ ನೀವು ಚಾಟ್ ಮಾಡ್ತೀರಿ ಅದೇ ಥರ ಅದು ರೆಸ್ಪಾನ್ಸಿಬಲ್ ಮಾಡುತ್ತೆ, ಚೆನ್ನಾಗಿ ಅನಿಸುತ್ತೆ. ನಿಮ್ಗೂ ತುಂಬ ಯೂಸ್ ಆಗುತ್ತೆ. ಅದೊಂದು ಮಾಡಿ, ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಫೈನಲಿ ಗೂಗಲ್ ಆಡ್ಸೆನ್ಸ್ ಬಂತು. ಇನ್ ಮುಂದೆ ನಿಮ್ ಸಪೋರ್ಟ್ ಇನ್ನೂ ಹೆಚ್ಚಾಗ್ಬೇಕು ಫ್ರೆಂಡ್ಸ್ ಎಲ್ಲರದು. ಯಾಕಂದ್ರೆ ಬರೀ ಗೂಗಲ್ ಆಡ್ಸ್ ಬಂದ ತಕ್ಷಣ ನಮಗ ಏನು ಖುಷಿ ಆಗಲ್ಲ, ಇನ್ನೊಂದ್ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುತ್ತೆ ಹೇಳ್ಬೋದು. ಯಾಕಂತಂದ್ರೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಸ್ಪೆಷಲ್ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದ. ಯಾಕಂತಂದ್ರೆ ನಮಗ್ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲಾರು. ಬಟ್ ಅದನ್ನ ಪಿನ್ ಯಾವ್ದೇ ತರ ಶೇರ್ ಮಾಡಬಹುದು, ಪಿನ್ ಶೇರ್ ಮಾಡಂಗಿಲ್ಲ. ನಾವು ನಮ್ಮ ಇದ್ರಲ್ಲಿ ವೆರಿಫಿಕೇಶನ್ ಇದ್ರಲ್ಲಿ ಆಡ್ ಮಾಡ್ತೀವಿ. ಅದನ್ನ ಮುಂದೆ ಒಂದ್ ಟೈಮ್ ಪೇಮೆಂಟ್ ಬಂದಾಗ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು 6 ಡಿಜಿಟ್ ಇರುತ್ತೆ, ಗೊತ್ತಿರುತ್ತೆ. ಇದೇ ನಾವೇನು ಹೊಸದಾಗಿ, ಇದು ಫಸ್ಟ್ ನಮ್ಗೆ ಹೊಸದಾಗಿ, ನಮ್ಮ ಮಾಮೂಲಿಯಾಗಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ.
ಇದು ನಮ್ಮ ಗೂಗಲ್ ಆಡ್ಸೆನ್ಸ್. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಹಾಕ್ತಕ್ಕಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತಾ. ನಮ್ಮ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಹಂಗಾಗಿ ದಯವಿಟ್ಟು ಎಲ್ಲರೂ ಇಲ್ಲಿ ತನ ಯಾರ್ಯಾರು ಸಪೋರ್ಟ್ ಮಾಡಿರಲ್ಲ ಎಲ್ಲಾ ನನ್ನ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ತರ ಮುಂದೇನು ಇದೇ ತರ ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ರಿ ನಮ್ಗಂತ ಕೇಳ್ಕೊಂತೀನಿ ಫ್ರೆಂಡ್ಸ್. ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.